ಗದಗ ಜಿಲ್ಲೆ ಮುಂಡ್ರಗಿ ತಾಲೂಕಿನ ಹಿರೇವಡ್ಡಟ್ಟಿ ಗ್ರಾಮದಲ್ಲಿ ಕಿಚ್ಚ ಸುದೀಪ್ ಹುಟ್ಟುಹಬ್ಬದ ಬೆನ್ನಲ್ಲೇ ಅವರ ಒಂದು ಕಟ್ಔಟ್ ಅನ್ನು ಹಾಕಲಾಗಿತ್ತು. ಆದರೆ ಈ ಕಟ್ಔಟ್ ಅನ್ನು ಹರಿದು ಹಾಕಲಾಗಿತ್ತು. ಈ ಒಂದು ಕಟ್ಔಟ್ ಹರಿದು ಹಾಕಿರುವಂತಹ ವರದಿಯನ್ನ ಜನಶ್ರೀ ನ್ಯೂಸ್ ವರದಿ ಮಾಡಿತ್ತು. ನಿನ್ನೆ ಜನಶ್ರೀ ನ್ಯೂಸ್ ವರದಿ ಬೆನ್ನಲ್ಲೇ ಅಲ್ಲಿನ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಕೊನೆಗೂ ಕಿಡಿಗೇಡಿಗಳಿಂದ ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಕ್ಷಮೆ ಯಾಚಿಸಲಾಗಿದೆ. ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕಿನ ಹಿರೇವಡ್ಡಟ್ಟಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿತ್ತು. ಗಣೇಶ್ ವಿಸರ್ಜನೆ ಮೆರವಣಿಗೆ ವೇಳೆ ಕಿಚ್ಚ ಸುದೀಪ್ ಬ್ಯಾನರ್ ಅನ್ನ ಹರಿದು ಹಾಕಿದ್ದ ವಿಚಾರವಾಗಿ ಕಿಡಿಗೇಡಿಗಳಿಂದ ಈಗ ಕಿಚ್ಚ ಸುದೀಪ್ ಬ್ಯಾನರ್ಗೆ ಹೂವಿನ ಹಾರ ಹಾಕಿ ಕ್ಷಮೆಯನ್ನ ಕೇಳಲಾಗಿದೆ. ಜನಶ್ರೀ ನ್ಯೂಸ್ ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಪೊಲೀಸ್ ಇಲಾಖೆ ಕೊನೆಗೂ ಕಿಡಿಗೇಡಿಗಳಿಂದ ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಕ್ಷಮೆಯಾಚನೆ. ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕಿನ ಹಿರೇವಡ್ಡಟ್ಟಿ ಗ್ರಾಮದಲ್ಲಿ ಒಂದು ಘಟನೆ. ಗಣೇಶ್ ವಿಸರ್ಜನೆ ಮೆರವಣಿಗೆ ವೇಳೆ ಕಿಚ್ಚ ಸುದೀಪ್ ಅವರ ಕಟ್ಔಟ್ ಹರಿದು ಹಾಕಿದ ವಿಚಾರ ಕಿಡಿಗೇಡಿಗಳಿಂದ ಕಿಚ್ಚ ಸುದೀಪ್ ಬ್ಯಾನರ್ಗೆ ಹೂವಿನ ಹಾರ ಹಾಕಿ ಕ್ಷಮೆಯನ್ನ ಕೇಳಲಾಗಿದೆ. ಜನಶ್ರೀ ನ್ಯೂಸ್ ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಪೊಲೀಸ್ ಇಲಾಖೆ ಕೊನೆಗೂ ಕಿಡಿಗೇಡಿಗಳಿಂದ ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಕ್ಷಮೆಯನ್ನ ಕೇಳಲಾಗಿದೆ. ಗದಗ ಜಿಲ್ಲೆ ಮುಂಡ್ರಗಿ ತಾಲೂಕಿನ ಹಿರೇವಡ್ಡಟ್ಟಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿತ್ತು. ಗಣೇಶ್ ವಿಸರ್ಜನೆಯ ವೇಳೆ ಬ್ಯಾನರ್ ಅನ್ನ ಹರಿದು ಹಾಕಲಾಗಿತ್ತು. ಕಿಡಿಗೇಡಿಗಳಿಂದ ಈಗ ಕಿಚ್ಚ ಸುದೀಪ್ ಬ್ಯಾನರ್ಗೆ ಹೂವಿನ ಹಾರ ಹಾಕಿ ಕ್ಷಮೆಯನ್ನ ಕೇಳಲಾಗಿದೆ. ಜನಶ್ರೀ ನ್ಯೂಸ್ ನಿನ್ನೆ ಒಂದು ವರದಿಯನ್ನ ಮಾಡಿತ್ತು. ಈ ವರದಿ ಬೆನ್ನಲ್ಲೇ ಅಲ್ಲಿನ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಅಭಿಮಾನಿಗಳಿಗೆ ಕ್ಷಮೆಯನ್ನ ಕೇಳುವಂತೆ ಕಿಡಿಗೇಡಿಗಳಿಗೆ ಹೇಳಿದ್ರು. ಅವರು ಕೂಡ ಕ್ಷಮೆಯನ್ನ ಕೇಳಿರುವಂತದ್ದು. ಗದಗ ಜಿಲ್ಲೆ ಮುಂಡ್ರಗಿ ತಾಲೂಕಿನ ಹಿರೇವಡ್ಡಟ್ಟಿ ಗ್ರಾಮದಲ್ಲಿ ಒಂದು ಘಟನೆ ಸಂಭವಿಸಿರುವಂತದ್ದು. ಗಣೇಶ್ ವಿಸರ್ಜನೆ ವೇಳೆ ಬ್ಯಾನರ್ ಅನ್ನ ಹರಿದು ಹಾಕಲಾಗಿತ್ತು. ಹರಿದು ಹಾಕಿದಂತಹ ಕಿಡಿಗೇಡಿಗಳಿಂದ ಈಗ ಕಿಚ್ಚ ಸುದೀಪ್ ಬ್ಯಾನರ್ಗೆ ಸ್ವತಃ ಹೂವಿನ ಹಾರವನ್ನ ಹಾಕಿ ಕ್ಷಮೆಯನ್ನ ಕೇಳಲಾಗಿದೆ. ಜನಶ್ರೀ ನ್ಯೂಸ್ ವರದಿ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಆವತ್ತು ಕಿಡಿಗೇಡಿಗಳಿಗೆ ಕ್ಷಮೆ ಯಾಚಿಸುವಂತೆ ಹೇಳಿದ್ರು. ಅದೇ ಬೆನ್ನಲ್ಲೇ ಈಗ ಕಿಡಿಗೇಡಿಗಳಿಂದ ಕಿಚ್ಚ ಸುದೀಪ್ ಬ್ಯಾನರ್ಗೆ ಹೂವಿನ ಹಾರ ಹಾಕಿ ಕ್ಷಮೆಯನ್ನ ಕೇಳಲಾಗಿದೆ. ಗದಗ ಜಿಲ್ಲೆ ಮುಂಡ್ರಗಿ ತಾಲೂಕಿನ ಹಿರೇವಡ್ಡಟ್ಟಿ ಗ್ರಾಮದಲ್ಲಿ ಒಂದು ಘಟನೆ. ಜನಶ್ರೀ ನ್ಯೂಸ್ ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಪೊಲೀಸ್ ಇಲಾಖೆ ಕೊನೆಗೂ ಕಿಡಿಗೇಡಿಗಳಿಂದ ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಕ್ಷಮೆಯನ್ನ ಯಾಚಿಸಲಾಗಿದೆ. ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕಿನ ಹಿರೇವಡ್ಡಟ್ಟಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿತ್ತು. ಈ ಘಟನೆಯ ವರದಿಯನ್ನ ನಿನ್ನೆ ಜನಶ್ರೀ ನ್ಯೂಸ್ ಮಾಡಿತು. ಗಣೇಶ್ ವಿಸರ್ಜನೆ ವೇಳೆ ಬ್ಯಾನರ್ ಅನ್ನ ಹರಿದು ಹಾಕಲಾಗಿತ್ತು. ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಬೆನ್ನಲ್ಲೇ ಅವರ ಒಂದು ಕಟ್ಔಟ್ ಅನ್ನ ಅಲ್ಲಿ ಹಿರೇವಡ್ಡಟ್ಟಿಯಲ್ಲಿ ಹಾಕಲಾಗಿತ್ತು. ಹಿರೇವಡ್ಡಟ್ಟಿಯಲ್ಲಿ ಅವರ ಬ್ಯಾನರ್ ಹಾಕಲಾಗಿದ್ದಂತಹ ಬೆನ್ನಲ್ಲೇ ಕೆಲವು ಕಿಡಿಗೇಡಿಗಳು ಕಿಚ್ಚ ಸುದೀಪ್ ಅವರ ಬ್ಯಾನರ್ ಅನ್ನ ಹರಿದು ಹಾಕಿದ್ರು. ಗದಗ ಜಿಲ್ಲೆ ಮುಂಡ್ರಗಿ ತಾಲೂಕಿನ ಹಿರೇವಡ್ಡಟ್ಟಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿತ್ತು. ಈ ವರದಿಯನ್ನ ನಿನ್ನೆ ಜನಶ್ರೀ ನ್ಯೂಸ್ ವರದಿ ಮಾಡಿತ್ತು. ಈ ಜನಶ್ರೀ ನ್ಯೂಸ್ ವರದಿ ಬೆನ್ನಲ್ಲೇ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಿಡಿಗೇಡಿಗಳಿಂದನೇ ಈಗ ಕಿಚ್ಚ ಸುದೀಪ್ ಬ್ಯಾನರ್ಗೆ ಹೂವಿನ ಹಾರ ಹಾಕಿ ಕ್ಷಮೆಯನ್ನ ಕೇಳುವಂತಹ ಒಂದು ಘಟನೆ ನಡೆದಿದೆ. ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕಿನ ಹಿರೇವಡ್ಡಟ್ಟಿ ಗ್ರಾಮದಲ್ಲಿ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವರ ಕಟ್ಔಟ್ ಅನ್ನ ನಿರ್ಮಿಸಿದ್ರು. ಅವರ ಕಟ್ಔಟ್ ನಿರ್ಮಿಸಲಾಗಿದ್ದಂತಹ ಬೆನ್ನಲ್ಲೇ ಅವರಿಗೆ ಆಗದೆ ಇರೋರು ಅಥವಾ ಅವರ ಮಧ್ಯ ಜಗಳ ಗಲಾಟೆಗಳಿದ್ದು ಆ ಕಟ್ಔಟ್ ನಿರ್ಮಾಣವನ್ನ ಹರಿದು ಹಾಕಿದ್ರು. ಆ ಕಟ್ಔಟ್ ಅನ್ನ ನಿನ್ನೆ ಹರಿದು ಹಾಕಿದ್ರು. ಈ ಒಂದು ವರದಿಯನ್ನ ನಿನ್ನೆ ಜನಶ್ರೀ ನ್ಯೂಸ್ ವರದಿ ಮಾಡಿತ್ತು. ಜನಶ್ರೀ ನ್ಯೂಸ್ ವರದಿ ಬೆನ್ನಲ್ಲೇ ಪೊಲೀಸರು ಎಚ್ಚೆತ್ತುಕೊಂಡು ಕೊನೆಗೂ ಅವರನ್ನ ವಿಚಾರಣೆ ಮಾಡಿ ಕಿಡಿಗೇಡಿಗಳಿಂದಲೇ ಈಗ ಕ್ಷಮೆ ಕೇಳಿಸಿದ್ದಾರೆ. ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಕ್ಷಮೆಯನ್ನ ಕೇಳಿಸಿದ್ದಾರೆ ಕಿಡಿಗೇಡಿಗಳಿಂದ. ಇನ್ನ ಕಿಚ್ಚ ಸುದೀಪ್ ಬ್ಯಾನರ್ಗೆ ಹೂವಿನ ಹಾರ ಹಾಕುವ ಮೂಲಕ ಅವರಿಗೆ ಕ್ಷಮೆಯನ್ನ ಕೇಳಿಸಿದ್ದಾರೆ. Thank you.